ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಚೌಂಡಿ ಅಂತ ಒಂದು ಹಳ್ಳಿ, ಹತ್ತಿರದಲ್ಲೇ ನದಿ ಹರಿತಾ ಇತ್ತು. ನದಿಯ ದಡದಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಆಟ ಆಡ್ತಾಯಿದ್ರು. ಮರಳಲ್ಲಿ ತಮ್ಮದೇ ಆದ ಗೂಡುಗಳನ್ನು ಮನೆಗಳನ್ನು ಕಟ್ಟಿಕೊಂಡು ಆಟ ಆಡ್ತಾ ಇರೋ ಸಂದರ್ಭ ಸಂಜೆಯ ಹೊತ್ತು. ದೂರದಲ್ಲಿ ಕುದುರೆ ಸವಾರರು ಬಹಳ ವೇಗದಿಂದ ಬರ್ತಾ ಇರೋದು ಅವರಿಗೆ ಕಾಣಿಸ್ತು. ಕುದುರೆಗಳ ಖುರಪುಟದಿಂದ ಹೇಳ್ತಾ ಇದ್ದ ಧೂಳನ್ನು ನೋಡಿ ಮಕ್ಕಳೆಲ್ಲ ಹೆದರ್ಕೊಂಡು ಓಡಿ ಹೋಗ್ತಾರೆ. ಆದರೆ ಒಬ್ಬ ಹುಡುಗಿ ಮಾತ್ರ ಬಹಳ ಧೈರ್ಯದಿಂದ ತಾನು ಕಟ್ಟಿದ ಮನೆಗಳು ಏನಿದ್ದುವೋ ಅದನ್ನು ಎರಡೂ ಕೈಗಳಿಂದ ರಕ್ಷಿಸ್ತಾ ಅಲ್ಲೇ ಕೂತ್ಕೋತಾಳೆ. ಎದ್ದು ಬರೋದಿಲ್ಲ, ಓಡಿ ಹೋಗೋದಿಲ್ಲ. ಕುದುರೆಗಳು ಬಹಳ ವೇಗವಾಗಿ ಬಂದು ಇನ್ನೇನು ಆಕೆಯನ್ನು ತುಳಿಬೇಕು ಅನ್ನೋ ಹಂತಕ್ಕೆ ಬಂದು ನಿಲ್ಲುತ್ತವೆ ಅವು. ಆದರೆ ಹುಡುಗಿ ಧೈರ್ಯವಾಗಿರ್ತಾಳೆ. ಆಗ ಒಬ್ಬ ಸವಾರ ಕೇಳ್ತಾನೆ, ಮಗು, ನಿನ್ನ ಸ್ನೇಹಿತೆಯರೆಲ್ಲ ಸುರಕ್ಷಿತ ಜಾಗಕ್ಕೆ ಹೊರಟು ಹೋದರು, ಆದರೆ ನೀನು ಯಾಕೆ ಇಲ್ಲಿ ಕೂತಿದ್ದೀಯಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಕುದುರೆಗಳ ಕಾಲ್ತುಳಿತಕ್ಕೆ ಸಿಕ್ಕಿ ಸಾಯ್ತಾ ಇದ್ದೀಯಲ್ಲ ಅಂತ ಹೇಳಿದಾಗ ಆ ಹೆಣ್ಣುಮಗಳು ಹೇಳ್ತಾಳೆ, ನಾವು ಸೃಷ್ಟಿಸಿದ ವಸ್ತುಗಳನ್ನು ಕಾಪಾಡುವ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಅವುಗಳನ್ನು ಹಾಳಾಗಲು ಬಿಟ್ಟು ನನ್ನ ಸುರಕ್ಷತೆಯ ಬಗ್ಗೆ ಯೋಚಿಸಿ ಓಡಿ ಹೋಗೋದು ಸರಿಯಲ್ಲ ಅನ್ನೋ ಪಾಠವನ್ನು ನನ್ನ ಹಿರಿಯರು ಕಲಿಸಿದ್ದಾರೆ. ಹಾಗಾಗಿ ನಾನು ಬಿಟ್ಟು ಹೋಗಲಿಲ್ಲ ಅಂತ ಆ ಹೆಣ್ಣು ಮಗಳು ಹೇಳಿದಾಗ ಆಕೆಯ ಮಾತಿನಿಂದ ಪ್ರಭಾವಿತನಾದ ಆ ಕುದುರೆ ಸವಾರ ಯೋಚನೆ ಮಾಡ್ತಾನೆ, ಇಷ್ಟು ಚಿಕ್ಕ ವಯಸ್ಸಲ್ಲೇ ತಾನು ಕಟ್ಟಿದ ಮಣ್ಣಿನ ಗೂಡನ್ನು ರಕ್ಷಿಸಿಕೊಳ್ಳೋದಕ್ಕೆ ಕಟಿಬದ್ಧಳಾಗಿ ನಿಂತ ಈ ಹೆಣ್ಣು ಮಗಳು ಈ ದೇಶದ ಪ್ರಜೆಗಳಿಗಾಗಿ ಈ ರಾಜ್ಯವನ್ನು ರಕ್ಷಿಸೋದಕ್ಕೆ ಎಂತಹ ಕ್ರಮವನ್ನಾದರೂ ಈಕೆ ಕೈಗೊಳ್ಳಬಲ್ಲಳು ಅನ್ನೋದು ಗೊತ್ತಾದ ಕೂಡಲೇ ನೇರವಾಗಿ ಆಕೆಯ ಹೆತ್ತವರನ್ನು ಭೇಟಿಯಾಗಿ ಆಕೆಯನ್ನು ತನ್ನ ಮಗನಿಗೆ ತಂದುಕೋತಾರೆ. ಆತನೇ ಶ್ರೀ ಮಲ್ಹಾರ್ ರಾವ್ ಹೋಳ್ಕರ್. ತನ್ನ ಮಗ ಖಂಡೇರಾವ್ಗೆ ಹೆಂಡತಿಯಾಗಿ ಈ ಹೆಣ್ಣು ಮಗುವನ್ನು ಸ್ವೀಕರಿಸ್ತಾನೆ. ಈಕೆಯೇ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಮಕ್ಕಳಿಗಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಕತೆಗಳ ಪುಸ್ತಕ, ಮಕ್ಕಳಿಗಾಗಿಯೇ ಮಕ್ಕಳಿಗೆ ಅರ್ಥ ಆಗುವಂಥ ಬಾಲ ಭಾಷೆಯಲ್ಲಿ ಬಹಳ ಸರಳವಾಗಿ ಸೊಗಸಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ಈ ಕಥೆಯನ್ನು ಬರೆದಿದ್ದಾರೆ ಅಚಲಾ ಬಾಪಟ್ ಅವರು. 25 ಪುಟ್ಟ ಅಧ್ಯಾಯಗಳು. ಆ ಅಧ್ಯಾಯಗಳಲ್ಲಿ 25 ಕಥನಗಳು. ಇತಿಹಾಸದ ಒಣರಗಳೇ ಇಲ್ಲ. ಅಹಲ್ಯಾಬಾಯಿಯ ಬದುಕು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡಬಹುದಾದಂಥ ಪುಟ್ಟ ಘಟನೆಗಳ 25 ಭಾಗಗಳು ಉಂಟು ಈ ಒಂದು ಪುಟ್ಟ ಪುಸ್ತಕದಲ್ಲಿ. ಒಂದು ಕಡೆ ತನ್ನ ಮಗನೇ ತಪ್ಪನ್ನು ಮಾಡಿದಾಗ ಮಗನನ್ನೇ ಶಿಕ್ಷಿಸೋದಕ್ಕೆ ಹಿಂದೆಗೆಯಲ್ಲ ಅಹಲ್ಯಾಬಾಯಿ ಹೋಳ್ಕರ್. ಹಾಗಾಗಿ ನಮ್ಮ ಮಕ್ಕಳಿಗೆ ಈ ಒಂದು ಪುಸ್ತಕವನ್ನು ಖಂಡಿತ ನಾವು ಕೊಟ್ಟು, ಮಕ್ಕಳೇ ಓದಿ ಅಹಲ್ಯಾಬಾಯಿಯಲ್ಲಿ ಇರ್ತಕ್ಕಂಥ ಉತ್ತಮ ಗುಣಗಳನ್ನು ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಅಂತ ಹೇಳಬಹುದು. ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಅಚಲಾ ಬಾಪಟ್ ಇದನ್ನು ಬರೆದಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಹಗ್ಗದ್. ನಾನು ತುಮಕೂರಿನಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಲಯಗಳ ಕಚೇರಿ ತುಮಕೂರು ಇಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಸುಧಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು CS ಉಮೇಶ್ ಅಂತ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಚಲನಚಿತ್ರ ಗೀತೆಗಳನ್ನು ಆಡ್ತಕ್ಕಂಥದ್ದು ಹಾಗೂ ದೂರದರ್ಶನವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಉಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಅಕ್ಕಮಹಾದೇವಿ PM. ನಾನು ಮೂಲತಃ ರಾಯಚೂರು ಜಿಲ್ಲೆ ಮಸ್ಕಿಯಿಂದ ಬಂದಿದ್ದೇನೆ. ನಾನು TV ನೋಡೋದು, ಕಸೂತಿ ಹಾಕೋದು ನನ್ನ ಹವ್ಯಾಸವಾಗಿದೆ. ಅಕ್ಕಮಹಾದೇವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಸ್. ಪದ್ಮಾ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ನಿತ್ಯೋತ್ಸವ ಭಾವಗೀತೆಗಳ ಸಂಕಲನ. ಕೆ.ಎಸ್. ನಿಸಾರ್ ಅಹಮದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಮೇ 9, 2025ರಂದು ರಷ್ಯಾ ದೇಶವು ತನ್ನ 80ನೆಯ ವಿಜಯೋತ್ಸವವನ್ನು ಆಚರಿಸಿತು. ಭಾರತದ ಪರವಾಗಿ ಯಾರು ಭಾಗವಹಿಸಿದರು? ಆಯ್ಕೆಗಳನ್ನು ನೋಡೋಣ. ಸಂಜಯ್ ಸೇಠ್, ಎಸ್ ಜೈಶಂಕರ್. ಹೇಳಿ ಸುಧಾ. ಸೆಕೆಂಡ್ ಒನ್. ಸೆಕೆಂಡ್ ಎಸ್ ಜೈಶಂಕರ್. ಉಮೇಶ್ ಅವರ ಉತ್ತರ ಸಂಜಯ್ ಸೇಠ್. ಸಂಜಯ್ ಸೇಠ್. ಆಯ್ಕೆ 4 ರಾಜನಾಥ ಸಿಂಗ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸಂಜಯ್ ಸೇಠ್ ಆಗಿತ್ತು. ಈ ಉತ್ತರವನ್ನು ಉಮೇಶ್ ಅವರು ಕೊಟ್ಟಿದ್ದಾರೆ. ನಿತ್ಯೋತ್ಸವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ವಿಶ್ವದ 2ನೇ ಮಹಾಯುದ್ಧದಲ್ಲಿ ಜರ್ಮನಿಯನ್ನು ಸೋಲಿಸುತ್ತೆ ರಷ್ಯಾ ದೇಶ. ಆ ಒಂದು ನೆನಪಿಗಾಗಿ ಮೇ 9ರಂದು ಪ್ರತಿ ವರ್ಷ ವಿಜಯೋತ್ಸವವನ್ನು ಆಚರಿಸುತ್ತೆ. ಈಗ 80ನೆಯ ವಿಜಯೋತ್ಸವ ಈ ವರ್ಷವಷ್ಟೇ ನಡೀತು. ಈ ವಿಜಯೋತ್ಸವದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಹ್ವಾನವಿತ್ತು. ಪ್ರಧಾನಮಂತ್ರಿಗಳು ಒಪ್ಪಿಕೊಂಡಿದ್ರೂ ಸಹ ಅವರು ಹೋಗೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳ್ತಂದರೆ, ಪೆಹಲ್ಗಾಮಲ್ಲಿ ಭಯೋತ್ಪಾದಕರು ಮಾಡಿದಂಥ ಕಗ್ಗೊಲೆ ಏನಿದೆ, ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೂಕ್ತ ಯೋಜನೆಯನ್ನು ರೂಪಿಸುವ ದಿಶೆಯಲ್ಲಿ ಅವರು ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಲಿಲ್ಲ. ಅದಕ್ಕೆ ಬದಲಾಗಿ ಅವರು ಸಂಜಯ್ ಸೇಠ್ ಅವರನ್ನು ಕಳಿಸ್ಕೊಡ್ತಾರೆ. ಇವರು ರಾಜ್ಯ ರಕ್ಷಣಾ ಸಚಿವರಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಸಂಜಯ್ ಸೇಠ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಪಜಯ. ತ್ರಿವೇಣಿ ಅವರು ಬರೆದಂಥ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮೇ 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾವ ಬ್ಯಾಡ್ಮಿಂಟನ್ ಆಟಗಾರರಿಗೆ ದೊರೆಯಿತು? ಈ ಒಂದು ಪ್ರಶಸ್ತಿ ಯಾರಿಗೆ ದೊರೆಯಿತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಸಮೀರ್ ಶರ್ಮಾ, ಪಾರುಪಲ್ಲಿ ಕಶ್ಯಪ್, ಕಿಡಂಬಿ ಶ್ರೀಕಾಂತ್, ಲಕ್ಷ್ಯ ಸೇನ್, ಪಿ.ವಿ. ಸಿಂಧು, ಸೈನಾ ನೆಹವಾಲ್. ಬಜರ್ ಒತ್ತಿದ್ದಾರೆ ಉಮೇಶ್. ಪಿ.ವಿ. ಸಿಂಧು, ಸೈನಾ ನೆಹವಾಲ್. ಆಯ್ಕೆ 4 ರಾಂಕಿ ರೆಡ್ಡಿ, ಚಿರಾಗ್ ಶೆಟ್ಟಿ. ಇನ್ನೊಬ್ಬರಿಗೆ ಅವಕಾಶ ಇದೆ, ಊಹೆ ಮಾಡಬಹುದು. ಸುಧಾ. ಫಸ್ಟ್ ಒನ್ ಸರ್. ಮೊದಲನೇದು ಸಮೀರ್ ಶರ್ಮಾ, ಪಾರುಪಲ್ಲಿ ಕಶ್ಯಪ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಸಾತ್ವಿಕ್ ಸಾಯಿ ರಾಂಕಿರೆಡ್ಡಿ ಇವರ ಪೂರ್ತಿ ಹೆಸರು. ಮತ್ತು ಚಿರಾಗ್ ಶೆಟ್ಟಿ. ವಿಶ್ವ ಬ್ಯಾಡ್ಮಿಂಟನ್ನಲ್ಲಿ ಇವರು ಪ್ರಥಮ ಸ್ಥಾನದಲ್ಲಿ ನಿಂತಿದ್ದರು. 2023ರಲ್ಲಿ ಏಷ್ಯಾಡ್ ಪದಕವನ್ನು ಸಹ ಇವರು ಗೆದ್ದಿದ್ದಾರೆ. ಹಾಗಾಗಿ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅವರಿಗೆ ದೊರೆತಿದೆ. ಇದು 25 ಲಕ್ಷ ರೂಪಾಯಿಗಳ ನಗದನ್ನು ಒಳಗೊಂಡಂಥ ಒಂದು ಬಹುಮಾನ, ಒಂದು ಚಿನ್ನದ ಪದಕ ಹಾಗೂ ಪ್ರಮಾಣ ಪತ್ರವೂ ಸಹ ದೊರೆಯುತ್ತೆ ಈ ಪ್ರಶಸ್ತಿಯ ಜೊತೆಯಲ್ಲಿ. ಅಲ್ಲಮನ ವಚನಗಳು ಎನ್ನುವ ಪುಸ್ತಕ ಡಾಕ್ಟರ್ ಪಿ.ವಿ. ನಾರಾಯಣ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಭಾರತದ ಫೈರ್ ಆ್ಯಂಡ್ ಫರ್ಗೆಟ್ ಅಸ್ತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಅಗ್ನಿ, ನಾಗ್, ಬ್ರಹ್ಮೋಸ್, ತ್ರಿಶೂಲ್. ಮೊದಲಿಗೆ ಉಮೇಶ್. ಬ್ರಹ್ಮೋಸ್. ಬ್ರಹ್ಮೋಸ್ ಆಯ್ಕೆ 3.
ಇನ್ನೊಬ್ಬರಿಗೆ ಅವಕಾಶ. ಅಕ್ಕ ಮಹಾದೇವರೇ ಸುಮ್ಮನೆ ಕೂತ್ಬಿಟ್ರೆ ಪುಸ್ತಕ ಸಿಗಲ್ಲ. ಇದು ಸ್ಪರ್ಧೆ, ಇದು ಬಜರ್ ಒತ್ತಲೇಬೇಕು. ಏನು ಉತ್ತರ? ಒಂದನೇದ್ದು ಅಗ್ನಿ. ಒಂದನೇದು ಅಗ್ನಿ. ಹೌದಾ? ಪರೀಕ್ಷೆ ಮಾಡೋಣವಾ? ಪರೀಕ್ಷಿಸೋಣ. ಸೆಕೆಂಡ್ ನಾನು ಓದ್ತೀನಿ. ತಮ್ಮ ಉತ್ತರ? ಫೋರ್ತ್ ಒನ್ ಸರ್, ತ್ರಿಶೂಲ್. ಫೋರ್ತ್ ಒನ್ ತ್ರಿಶೂಲ್. ಉತ್ತರವನ್ನು ನೋಡೋಣ. ಬ್ರಹ್ಮೋಸ್ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಉಮೇಶ್ ಅವರು ಕೊಟ್ಟಿದ್ದಾರೆ. ಅಲ್ಲಮನ ವಚನಗಳು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮೇ 9 ಮತ್ತು 10ರಂದು ಪಾಕಿಸ್ತಾನವು ದೆಹಲಿಯನ್ನು ಗುರಿಯಾಗಿ ಇಟ್ಟುಕೊಂಡು ಫತಾಹ್ 2 ಅನ್ನೋ ಒಂದು ಕ್ಷಿಪಣಿಯನ್ನು ಹಾರಿಸ್ತು. ಈ ಕ್ಷಿಪಣಿ ದಿಲ್ಲಿಗೆ ಬರೋದಿರಲಿ, ಹರಿಯಾಣದ ಸಿರ್ಸಾ ಅಂತ ಒಂದು ನಗರ ಹರಿಯಾಣದಲ್ಲಿದೆ. ಆ ಸಿರ್ಸಾ ನಗರದ ಆಕಾಶ ಪ್ರದೇಶಕ್ಕೆ ಬರೋದ್ರೊಳಗೇ ಅದರ ಸಂಪೂರ್ಣ ನಿರ್ನಾಮವಾಯಿತು. ನಿರ್ನಾಮ ಮಾಡಿದ್ದು ಈ ಬ್ರಹ್ಮೋಸ್. ಈ ಬ್ರಹ್ಮೋಸನ್ನು ಭಾರತ ದೇಶದ, ಭಾರತ ಸೇನೆಯ ಬ್ರಹ್ಮಾಸ್ತ್ರ ಅಂತ ವರ್ಣಿಸೋದು ಉಂಟು. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಪುಡಿಗುಟ್ಟಿದ ಚಿತ್ರಗಳನ್ನೆಲ್ಲ ನಾವು ನಮ್ಮ ಟೆಲಿವಿಷನ್ಗಳಲ್ಲಿ ನಾವು ನೋಡಿದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ವಿಶ್ವಕಂಡ ಧೀಮಂತ ನಾಯಕ ಡಾಕ್ಟರ್ BR ಅಂಬೇಡ್ಕರ್, NS ನಾರಾಯಣಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ವಿಶ್ವಕಪ್ ಆರ್ಚರಿಯಲ್ಲಿ ಭಾರತಕ್ಕೆ ಎಷ್ಟು ಪದಕಗಳು ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. 5, 7, 8, 6. ಮೊದಲಿಗೆ ಉಮೇಶ್, ನಂತರ ಸುಧಾ. 7. ಸುಧಾ? 8. ಉತ್ತರವನ್ನು ನೋಡೋಣ. 7 ಉತ್ತರ ಸರಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಪುಸ್ತಕವನ್ನು ಉಮೇಶ್ ಅವರಿಗೆ ಕೊಟ್ಟಿದ್ದೇವೆ. ಚೀನಾ ದೇಶದ ಶಾಂಘೈಯಲ್ಲಿ ಈ ಸ್ಪರ್ಧೆ ನಡೆಯಿತು. ಇದರಲ್ಲಿ 7 ಪದಕಗಳನ್ನು ಗಳಿಸಿದ್ದಾರೆ ನಮ್ಮ ಸ್ಪರ್ಧಿಗಳು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. DVG ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಪ್ರಕಟವಾಗಿರುವಂಥ ಸಾಹಿತಿ ಸಜ್ಜನ ಸಾರ್ವಜನಿಕರು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ರ್ಚ, ರಿ, ಎ, ಪ, ಕ. ಅರ್ಚರಿಯಲ್ಲಿ 7 ಪದಕ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಸುಧಾ? ಅದೇ ಉತ್ತರ ಸರ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಆರ್ಚರಿಯಲ್ಲಿ 7 ಪದಕ. ಉತ್ತರ ಸರಿಯಾಗಿದೆ. ಉಮೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಸಾಹಿತಿ ಸಜ್ಜನ ಸಾರ್ವಜನಿಕರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮಹಿಳಾ ವಿಜ್ಞಾನಿಗಳು ಎನ್ನುವ ಪುಸ್ತಕ. ನಾಡೋಜ ಡಾಕ್ಟರ್ PS ಶಂಕರ್ ಈ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 84 ಕೂಡು 57, 96 ಕಳೆ 68, 23 ಗುಣಿಸು 9, 184 ಭಾಗಿಸು 8. ಸುಧಾ ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರ 399. 399 ಹೇಳಿದ್ದಾರೆ ಅಕ್ಕ ಮಹಾದೇವಿ ಹಾಗೂ ಉಮೇಶ್. ಅಕ್ಕ ಮಹಾದೇವಿ 3, 7, 9. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ
141, 28, 207, 23 ಎಲ್ಲವನ್ನು ಕೂಡಿದ್ರೆ 399 ಬಂದಿದೆ. ಈ ಉತ್ತರವನ್ನು ಸುಧಾ ಅವರು ಕೊಟ್ಟಿದ್ದಾರೆ. ಮಹಿಳಾ ವಿಜ್ಞಾನಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸುಧಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಮನೋಚಂಚಲತೆ ಏಕೆ, ಮಾನಸಿಕ ದೃಢತೆ ಹೇಗೆ. ಡಾಕ್ಟರ್ CR ಚಂದ್ರಶೇಖರ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಚೇತನ್ ಇ ಚಿಟ್ನಿಸ್, CS ವೈದ್ಯನಾಥನ್, ಗೋಕುಲ ಚಂದ್ರದಾಸ್, ಗುರುವಾಯೂರು ದೊರೈ. ಮೊದಲಿಗೆ ಉಮೇಶ್, ಆನಂತರ ಅಕ್ಕ ಮಹಾದೇವಿ. ಗೋಕುಲ ಚಂದ್ರದಾಸ್. ಗೋಕುಲ ಚಂದ್ರದಾಸ್ ಆಯ್ಕೆ 3. ಅಕ್ಕ ಮಹಾದೇವಿ ಆಯ್ಕೆ 1 ಚೇತನ್ ಇ ಚಿಟ್ನಿಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ CS ವೈದ್ಯನಾಥನ್ ಆಗಿತ್ತು. ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಈ ವರ್ಷ. ತಮಿಳುನಾಡಿಗೆ ಸೇರಿದವರು. ಇವರು ಹಿರಿಯ ವಕೀಲರಾಗಿದ್ದಾರೆ. ಪರಮೋಚ್ಚ ನ್ಯಾಯಾಲಯದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿ ವಾದಿಸಿದ್ದು ಉಂಟು. ರಾಮ ಜನ್ಮಭೂಮಿ ಬಾಬ್ರಿ ಮಸ್ಜಿದ್ ಈ ಪ್ರಕರಣದಲ್ಲಿ, ರಾಮಸೇತು ಪ್ರಕರಣದಲ್ಲಿ, ಹಾಗೆಯೇ ಅನೇಕ ರಾಜ್ಯಗಳ ಅಂತರರಾಜ್ಯ ನದಿ ನೀರಿನ ಹಂಚಿಕೆಯಲ್ಲಿ ಏನು ಸಮಸ್ಯೆಗಳು ಉದ್ಭವಿಸಿವೆ ಆ ಒಂದು ಸಮಸ್ಯೆಗಳಲ್ಲಿ ಇವರು ವಕೀಲರಾಗಿ ವಾದಿಸಿ ನ್ಯಾಯವನ್ನು ದೊರಕಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸರಣಿಕ ಸಂಕಲ್ಪ ಸಾಧನೆ ಸಂಭ್ರಮ. ಗೌರವ ಸಂಪಾದಕರು ಬಾವ್ಯಂ ಶೇಷ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ವ, ಗ, ತೆ, ಅ, ಲಿ, ದೇ, ಯ, ಧಿ. ಬಜರುತ್ತಿದ್ದಾರೆ ಉಮೇಶ್. ಅಳಿಯುವ ತಗಾದೆ. ಹೇಳಿ ಸುಧಾ. ಅಧಿದೇವತೆ. ಅಧಿದೇವತೆ. ಗಾಳಿಯ ಅಧಿದೇವತೆ. ಗಾಳಿಯ ಅಧಿದೇವತೆ. ಅಕ್ಕ ಮಹಾದೇವಿ. ಅದೇ ಗಾಳಿಯ ಅಧಿದೇವತೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಪುಸ್ತಕ ಬರೋದಿಲ್ಲ, ಸ್ಪರ್ಧಿಸಬೇಕು. ಉತ್ತರವನ್ನು ನೋಡೋಣ. ಗಾಳಿಯ ಅಧಿದೇವತೆ ಉತ್ತರ ಸರಿಯಾಗಿದೆ. ಸ್ಮರಣಿಕಾ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹಲ್ಲನ್ನು ಉಜ್ಜಲು ಬಳಸುವ ವಸ್ತು, ಬೀಳುವುದು, ಲೇಪಿಸುವುದು. ಉಮೇಶ್ ಅವರು ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ದಂತಚೂರ್ಣ. ದಂತಚೂರ್ಣ ಅಂದರೆ 4 ಅಕ್ಷರ ಆಗುತ್ತೆ. ಇಲ್ಲಿ 5 ಮನೆಗಳಿದೆ. 5 ಅಕ್ಷರದ ಉತ್ತರ ಬೇಕಾಗುತ್ತೆ. ಸುಧಾ ಮತ್ತು ಅಕ್ಕ ಮಹಾದೇವಿ ತಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಹಲ್ಲನ್ನು ಉಜ್ಜಲು ಬಳಸುವ ವಸ್ತು. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ದಂತಧಾವನ ಅಂತ ಹೇಳ್ತಾರೆ. 2ನೇ ಶಬ್ದವನ್ನು ಗುರುತಿಸಬಹುದು ತಾವು. ಬೀಳುವುದು. ಮಧ್ಯದ ಅಕ್ಷರ ತ. 3 ಅಕ್ಷರದ ಶಬ್ದ. ಗೊತ್ತಾಗ್ತಾ ಇಲ್ವಾ? 2 ಉತ್ತರ.
ಪತನ. ಪತನ. 3 ಉತ್ತರ ಲೇಪಿಸುವುದು. ಉತ್ತರವನ್ನು ನೋಡೋಣ. ಸವರೋದು, ಲೇಪಿಸೋದು ಒಂದೇ ಅರ್ಥ ಬರುವಂಥ ಶಬ್ದಗಳು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸುಧಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ತ್ರಿಶೂಲ ಕನ್ನಡದಲ್ಲಿ ಏನಾಗುತ್ತೆ? ಮುಂದಿನ ಪ್ರಶ್ನೆ, ಜೋಡು ನುಡಿ ಅಥವಾ ಮೇಳ ನುಡಿಯನ್ನು ನೀಡಿರಿ. ಶಿಖರ. 3ನೇ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ನೀತಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಳ್ಳನ ಗುಟ್ಟು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಒಳಗೇರೀಲಿ ಹುಟ್ಟಿ ಗರಿ ಬೆಳ್ಳಗಾಯ್ತು, ಶೆಟ್ಟಿ ಕಾಣ್ತು, ಪಟ್ಟಣಕ್ಕೋಯ್ತು, ನನ್ನ ಕಣ್ತು, ಹಿಂದುಗುಂಟೇನೇ ಬಂತು. ಏನು ಆಕೆಯ ಜೊತೆಯಲ್ಲಿ ವಾಪಸ್ ಬಂತು, ಪಟ್ಟಣಕ್ಕೆ ಹೋಗಿದ್ದು ಅಂತ ತಿಳ್ಕೋಬೇಕಾಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ತ್ರಿಶೂಲಾಗೆ ಕನ್ನಡದಲ್ಲಿ ತಿಸುಳ ಅಥವಾ ತಿಸುಳಿ ಅಂತ ಹೇಳ್ತೇವೆ. 2ನೇ ಪ್ರಶ್ನೆಗೆ ಉತ್ತರ ಗಿರಿಗಹ್ವರ, ಇದು ಜೋಡು ಶಬ್ದಗಳು. 3ನೇ ಪ್ರಶ್ನೆಗೆ ಉತ್ತರ ನೀತಿಗೆ ಹೆಸರಾದವನು ವಿದುರ. 4ನೇ ಪ್ರಶ್ನೆಗೆ ಉತ್ತರ ಕಳ್ಳನ ಗುಟ್ಟು, ಕಳ್ಳನೇ ಬಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ಕೀಲಿಗೆ ಹೂವಿನ ವರ್ಣನೆ ಆಗಿತ್ತು. ಈಗ ಅವಕಾಶ ಉಮೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಹರ್ಷ. ಅರುಸ. ಮುಂದಿನ ಪ್ರಶ್ನೆ, ಜೋಡು ನುಡಿ, ಮೇಳ ನುಡಿ, ಛತ್ರಿ. ಮುಂದಿನ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರವನ್ನು ಗುರುತಿಸಿ. ನಿದ್ರೆ. ಕುಂಭಕರ್ಣ. 4ನೇ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಳ್ಳನಿಗೆ 1. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೈಯಿಲ್ಲ ಕಾಲಿಲ್ಲ, ಮೈಯಲ್ಲಿ 100 ಕಣ್ಣುಂಟು, ನವಿಲು ತಾನಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತತ್ಸಮ ತದ್ಭವ, ಹರ್ಷ, ಹರುಸ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಛತ್ರಿ, ಚಾಮರ. 3ನೇ ಪ್ರಶ್ನೆಗೆ ಉತ್ತರ ನಿದ್ರೆ, ಕುಂಭಕರ್ಣ. ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಕಳ್ಳನಿಗೆ 1 ಪಿಳ್ಳೆನೆವ ಅನ್ನೋದು ಒಂದು ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಜರಡಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಕ್ಕ ಮಹಾದೇವಿ ಅವರಿಗೆ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ವೇಷ ಭೂಷಣ. ಕನ್ನಡದಲ್ಲಿ ಏನಾಗುತ್ತೆ ಅಂತ? ವೇಷಭೂಷಣ ಅಂತ. ಮುಂದಿನ ಪ್ರಶ್ನೆ, ಜೋಡು ನುಡಿ ಅಥವಾ ಮೇಳ ನುಡಿ. ಜಪ ತಪ. 3ನೇ ಪ್ರಶ್ನೆ, ಈ ಗುಣಲಕ್ಷಣಕ್ಕೆ ಹೆಸರಾದ ಪೌರಾಣಿಕ ಪಾತ್ರ ಯಾವುದು? ಧರ್ಮ ಅಂದ ಕೂಡಲೇ ನಮ್ಮ ಪುರಾಣಗಳಲ್ಲಿ ಯಾವ ಪಾತ್ರ ಜ್ಞಾಪಕಕ್ಕೆ ಬರುತ್ತೆ? ಧರ್ಮಕ್ಕೆ ಹೆಸರಾದವನು ದುರ್ಯೋಧನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಂಡ ಮನೆಗೆ ಕಳ್ಳ ಬಂದ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಗಿಡದಲ್ಲಿ ಹುಟ್ಟಿ ಗಿಡದಲ್ಲಿ ಬೆಳೆದು ಶಾಸ್ತ್ರಕ್ಕೆ ಮೊದಲು ತಾನೋಡಿ ಬರುವುದು. ಏನು ಒಡು ಬರುತ್ತೆ ಶಾಸ್ತ್ರಕ್ಕೆ?
ತಾಂಬೂಲ ಹ? ತಾಂಬೂಲ ತಾಂಬೂಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವೇಷ ವೇಷ ಅಂತಾಗುತ್ತೆ ಕನ್ನಡದಲ್ಲಿ. ಎರಡನೇ ಪ್ರಶ್ನೆಗೆ ಉತ್ತರ ಜಪ ತಪ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಧರ್ಮ ಅಂದ ಕೂಡಲೇ ಯುಧಿಷ್ಠಿರ ಅಥವಾ ಧರ್ಮರಾಜ ಪ್ರಸಿದ್ಧನಾದವನು. ಯಮಧರ್ಮ ಅಂತ ಹೇಳಿದ್ರು ಖಂಡಿತ ಪುಸ್ತಕ ಕೊಡ್ತಾ ಇದ್ವಿ. ಆ ಕಂಡ ಮನೆಗೆ ಕಳ್ಳ ಬಂದ, ಉಂಡ ಮನೆಗೆ ನೆಂಟ ಬಂದ ಅನ್ನೋದು ಗಾದೆ ಮಾತು. ಐದನೇ ಪ್ರಶ್ನೆಗೆ ಉತ್ತರ ಇದು ಸೀಗೆಕಾಯಿ. ಸೀಗೆಕಾಯಿ ಸರಿಯಾದ ಉತ್ತರ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಧಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 6 ಪುಸ್ತಕಗಳು ತಮಗೆ ದೊರೀತಾ ಇವೆ. ಅಭಿನಂದನೆಗಳು. ಅಕ್ಕ ಮಹಾದೇವಿ ಅವರಿಗೆ ಅಪಜಯ ಎನ್ನುವ ತ್ರಿವೇಣಿ ಬರೆದಂಥ ಕಾದಂಬರಿಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಕೆಲವು ವಿಶೇಷವಾದ ತಜ್ಞರು ಉಂಟು. ಚಹದ ರುಚಿಯ ಮೌಲ್ಯಮಾಪನ ಮಾಡೋ ತಜ್ಞರಿರ್ತಾರಂತೆ. ಹಾಗೆಯೇ ಚಾಕ್ಲೇಟ್ ರುಚಿಯನ್ನು ನೋಡಿ ಅದನ್ನು ವರ್ಗೀಕರಿಸೋದಕ್ಕೆ ಅನೇಕ ತಜ್ಞರು ಉಂಟಂತೆ. ನಿಮಗೆ ರುಚಿ ಚೆನ್ನಾಗಿ ಗೊತ್ತಿದ್ದರೆ, ರುಚಿಯನ್ನು ವರ್ಗೀಕರಿಸೋಕೆ ಗೊತ್ತಿದ್ದರೆ, ನೀವು ಸಹ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಚಾಕ್ಲೇಟನ್ನೇ ರುಚಿ ನೋಡಬಹುದು, ತಿನ್ನಲೂಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.